ಕಾವೇರಿ ಕ್ರಷರ್ನಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಬಂಡೆಕೆಳಗೆ 20 ಕಾರ್ಮಿಕರು ಕೆಲಸ ಮಾಡ್ತಿದ್ರು ಎನ್ನುವ ಮಾಹಿತಿ ಲಭ್ಯವಾಗಿದೆ. ಕಾವೇರಿ ಕ್ರಷರ್ನಲ್ಲಿ ಕಾರ್ಯಾಚರಣೆ ಈಗಾಗಲೇ ಮುಂದುವರೆದಿದೆ. ಬಂಡೆಕೆಳಗೆ 20 ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು ಅನ್ನುವ ಮಾಹಿತಿ ಸಿಕ್ಕಿದೆ. ಈ ವೇಳೆ ಏಕಾಏಕಿ ಬಂಡೆ ಕುಸಿದು 9 ಮಂದಿ ಮೃತಪಟ್ಟಿದ್ದಾರೆ. ಅಂದ್ರೆ 20 ಜನದಲ್ಲಿ 9 ಮಂದಿ ಮೃತಪಟ್ಟಿದ್ದಾರೆ, 11 ಮಂದಿ ಸೇಫ್ ಆಗಿದ್ದಾರೆ. ಅದರಲ್ಲಿ ಕೆಲವರಿಗೆ ಗಾಯ ಆಗಿದೆ. ಇಂದು ಬೆಳಗ್ಗೆ ಕೆಲಸ ಮಾಡುವಾಗ ಈ ದುರ್ಘಟನೆ ಸಂಭವಿಸಿದೆ. ಕ್ವಾರಿ ಮೇಲ್ಭಾಗ ಹಾಗೂ ಕೆಳಭಾಗದಲ್ಲಿ ಒಟ್ಟೊಟ್ಟಿಗೆ 20 ಜನನು ಕೂಡ ಕೆಲಸವನ್ನ ಮಾಡ್ತಾ ಇದ್ದಂತೆ ದುರಂತ ಸಂಭವಿಸುವುದಕ್ಕೆ ಕಾರಣ ಆಯ್ತಾ ಅನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಆಗಮಿಸಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ, ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಎಷ್ಟು ಜನ ಕೆಲಸವನ್ನ ಮಾಡ್ತಾ ಇದ್ರು ಅಂತ ಹೇಳಿ ಪೊಲೀಸರು ಕೂಡ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರು. ಅದರ ಬೆನ್ನಲ್ಲೇ ಇದೀಗ ಅಲ್ಲಿ 20 ಜನ ಕೆಲಸವನ್ನ ಮಾಡ್ತಾ ಇದ್ರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಅದರಲ್ಲಿ ಆ ಬಂಡೆ ಏನಿತ್ತು, ಆ ಬಂಡೆ ಕೆಲಸ ಮಾಡಬೇಕಾದ್ರೆ ಏಕಾಏಕಿ ಒಟ್ಟಿಗೆ ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ತಿರ್ತಾರೆ. 20 ಜನನು ಕೂಡ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಆ ಬಂಡೆ ಏಕಾಏಕಿ ಬಿದ್ದ ತಕ್ಷಣ 9 ಜನನೇ ಸ್ಪಾಟ್ ಔಟ್ ಆಗಿದ್ದಾರೆ. 9 ಜನನೇ ತಕ್ಷಣವೇ ಸಾವನ್ನಪ್ಪಿದ್ದಾರೆ. ಇನ್ನು ಉಳಿದ 11 ಜನ ಏನಿದ್ದಾರೆ, ಈ 11 ಜನರಲ್ಲಿ ಕೆಲವರಿಗೆ ಚಿಕ್ಕ ಪುಟ್ಟ ಗಾಯ ಆಗಿದ್ರೆ, ಕೆಲವರಿಗೆ ಗಂಭೀರ ಸ್ಥಿತಿ ಅವರಲ್ಲಿ ಈಗಾಗಲೇ ಉಂಟಾಗಿದೆ. ಹಾಗಾಗಿ ಅವರನ್ನ ಹಾಸ್ಪಿಟಲ್ಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ಆ ಬಂಡೆ ಮೇಲ್ಭಾಗದಲ್ಲಿದ್ರೆ ಕೆಳಭಾಗದಲ್ಲಿ ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ನಿಂತ್ಕೊಂಡು ಒಟ್ಟೊಟ್ಟಿಗೆ ಕೆಲಸ ಮಾಡ್ತಿದ್ರಂತೆ. ಇದು ಏನಾದ್ರೂ ಈ ರೀತಿ ಸಂಭವಿಸುವುದಕ್ಕೆ ಕಾರಣ ಆಯ್ತಾ ಅನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಮತ್ತೊಂದು ಕಡೆ ಇಲ್ಲಿ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಕೂಡ ನಡೀತಾ ಇದೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಯಾವ ರೀತಿ ಅಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇರಬಹುದು. ಟ್ರ್ಯಾಕ್ಟರ್ಗಳೇನಿದ್ದು, ಕೆಲವೊಂದಷ್ಟು ಟ್ರ್ಯಾಕ್ಟರ್ಗಳ ಹಿಂಭಾಗವೂ ಕೂಡ ಸಂಪೂರ್ಣವಾಗಿ ಈಗಾಗಲೇ ಜಖಮ್ಮಾಗಿದೆ. ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲ್ಮುಟ್ಟಿದೆ. ಹೊಟ್ಟೆಪಾಡಿಗೋಸ್ಕರ ಇಲ್ಲೆಲ್ಲೋ ಅಲ್ಲಿಂದ ದೂರದಿಂದ ಬಂದು ಇಲ್ಲಿ ಜೀವನ ಸಾಗಿಸ್ಲಿಕ್ಕೆ ಅಂತ ಬಂದಿದ್ರು. ಈ ರೀತಿ ಆಗಿರೋದು ನಿಜವಾಗ್ಲೂ ಕೂಡ ಕುಟುಂಬಸ್ಥರಿಗೆ ತುಂಬಲಾರದ ಕಷ್ಟ. ಒಂದು ಕಡೆ ಕುಟುಂಬಸ್ಥರು ಕೂಡ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಈ ರೀತಿ ಆಗಿರೋದ್ರಿಂದ ನಮ್ಮ ಮುಂದಿನ ಜೀವನ ಏನು, ಇವರನ್ನೇ ನಂಬ್ಕೊಂಡು ನಾವು ಜೀವನವನ್ನ ಮಾಡ್ತಾ ಇದ್ವಿ. ಈ ರೀತಿ ಆಗಿರೋದ್ರಿಂದ ನಾವು ಮುಂದೆ ಜೀವನ ಹೇಗೆ ಸಾಗಿಸೋದು, ನಿಜವಾಗ್ಲೂ ಕೂಡ ಅದನ್ನ ಅರ್ಗಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಫ್ಯಾಮಿಲಿ ಮೆಂಬರ್ಸು ಯಾವ ರೀತಿ ಅರ್ಗಿಸ್ಕೊಳ್ತಾರೆ ಅನ್ನೋದೇ ಹೇಳಲಿಕ್ಕೆ ಅಸಾಧ್ಯ. ಅದು ದಿಢೀರ್ ಮೇಲಿಂದ ಬಂಡೆ ಕುಸಿದು ಈಗಾಗಲೇ 9 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈಗಾಗಲೇ ಒಂದು ಪೋಸ್ಟ್ ಅನ್ನ ಮಾಡಿದ್ರು. ಇದರಲ್ಲಿ ತಪ್ಪಿತಸ್ಥರು ಯಾರೇ ಇದ್ರೂ ಕೂಡ ಅವರ ವಿರುದ್ಧ ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈಗಾಗಲೇ ಪೋಸ್ಟ್ ಅನ್ನ ಮಾಡಿದ್ರು. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪೊಲೀಸರಿಂದ ಕೆಲವೊಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಹೇಗಾಯ್ತು ಇದು ಘಟನೆ, ಘಟನಾ ಸ್ಥಳದಲ್ಲಿ ಯಾರ್ಯಾರಿದ್ರು, ಈ ಘಟನೆಗೆ ಕಾರಣ ಏನು, ಈ ರೀತಿ ಆಗ್ಲಿಕ್ಕೆ ಕಾರಣ ಏನು, ಆ ವಲಸೆ ಬಂದಿರುವಂತಹ ಕಾರ್ಮಿಕರೇನಿದ್ದಾರೆ ಅವರು ಎಷ್ಟು ದಿನದಿಂದ ಇಲ್ಲಿ ಕೆಲಸಕ್ಕೆ ಬರ್ತಾ ಇದ್ರು, ಎಷ್ಟು ದಿನದಿಂದ ಇಲ್ಲಿ ವಾಸ ಇದ್ರು, ಎಲ್ಲಿ ವಾಸ ಮಾಡ್ತಾ ಇದ್ರು, ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರಿಂದ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈಗಾಗಲೇ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಜೊತೆಗೆ ಪೊಲೀಸರು ಕೂಡ ಈಗಾಗಲೇ ಮಾಹಿತಿಯನ್ನ ಅಂದರೆ ಕಲೆ ಹಾಕ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಇಲ್ಲಿ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು, ಇದು ಯಾರಿಗೆ ಸೇರಿದ್ದು ಈ ಕ್ವಾರಿ, ಆಮೇಲೆ ಜೊತೆಗೆ ಕಾರ್ಮಿಕರು ಎಷ್ಟು ಜನ ಕೆಲಸ ಮಾಡ್ತಿದ್ರು, ಬರೀ 20 ಜನ ಮಾತ್ರ ಕೆಲಸ ಮಾಡ್ತಿದ್ರ, ಇನ್ನೂ ಹೆಚ್ಚು ಜನ ಕೆಲಸ ಮಾಡ್ತಿದ್ರ, ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅಸ್ಸಾಂ ಮೂಲದವರು ಅದರಲ್ಲಿ ಇದ್ದಂಥ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಸ್ಸಾಂ ಮೂಲದವರು ಎನ್ನಲಾಗ್ತಾ ಇದೆ. ತಾವರೆಕೆರೆ ಹೋಬಳಿಯ ಮಾದಪಟ್ಟಣದಲ್ಲಿ ನಡೆದಿರುವಂತಹ ದುರಂತ ಇದು. ನಿಜವಾಗ್ಲೂ ಕೂಡ ಎಂಥ ದುರಂತ ಅಂತ ಅಂದರೆ, ಆ ಫ್ಯಾಮಿಲಿ ಮೆಂಬರ್ಸ್ ಹೇಗೆ ಅರ್ಗಿಸ್ಕೊಳ್ತಾರೆ ಅನ್ನೋಕ್ಕೆ ಅಸಾಧ್ಯ. ಇನ್ನು 5 ಬಂಡೆ ಕೆಳಗೆ ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಈಗಾಗಲೇ 3 ಮೃತದೇಹವನ್ನು ಹೊರತೆಗೆದಿದ್ದಾರೆ ಸಿಬ್ಬಂದಿ. ಬಂಡೆ ಕುಸಿದು ಯಾದಗಿರಿ ಮೂಲದ ಕಾರ್ಮಿಕ ಕೂಡ ಸಾವನ್ನಪ್ಪಿದ್ದಾರೆ. ಮಗನ ಮುಂದೆಯೇ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಹೆತ್ತ ತಂದೆಯ ಶವವನ್ನ ಪುತ್ರನೇ ಹೊರತೆಗೆದು ಕಣ್ಣೀರನ್ನ ಹಾಕಿದ್ದಾರೆ. ಘಟನಾ ಸ್ಥಳದಲ್ಲಿ ಈಗಾಗಲೇ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ನಿಜವಾಗ್ಲೂ ಮಗನ ಮುಂದೆಯೇ ತಂದೆ ಸಾವನ್ನಪ್ಪಿದ್ದಾರೆ ಅಂತಂದ್ರೆ ಆ ಮಗನಿಗೆ ಹೇಗಾಗಿರ್ಬೇಡ.
ಈಗಾಗಲೇ 3 ಮೃತದೇಹವನ್ನು ಹೊರತೆಗೆದಿದ್ದಾರೆ ಸಿಬ್ಬಂದಿ. ಇನ್ನು 5 ಬಂಡೆ ಕೆಳಗೆ ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. 3 ಮೃತದೇಹವನ್ನು ಸಿಬ್ಬಂದಿ ಹೊರತೆಗೆದಿದ್ದಾರೆ. ಬಂಡೆ ಕುಸಿದು ಯಾದಗಿರಿ ಮೂಲದ ಕಾರ್ಮಿಕರೊಬ್ಬರು ಸಾವನ್ನಪ್ಪಿದ್ದಾರೆ. ಅಸ್ಸಾಂ ಮೂಲದ ಕಾರ್ಮಿಕರು ಸಾವನ್ನಪ್ಪಿದ್ರು. ಅದರ ಜೊತೆಗೆ ಈಗ ಯಾದಗಿರಿ ಮೂಲದ ಕಾರ್ಮಿಕರೊಬ್ಬರು ಸಾವನ್ನಪ್ಪಿದ್ದಾರೆ. ಮಗನ ಮುಂದೆಯೇ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಹೆತ್ತ ತಂದೆಯ ಶವವನ್ನು ಆ ಪುತ್ರ ಏನಿದ್ರು ಅವರು ಅಲ್ಲಿ ಮೇ ಬಿ ಕೆಲಸ ಮಾಡ್ತಿದ್ರು ಅನಿಸುತ್ತೆ. ಆ ತಂದೆಗೆ ಈಗ ಈ ರೀತಿ ಆದ ತಕ್ಷಣ ಅವರು ತಂದೆನ ಮೇಲೆತ್ತುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ಅಲ್ಲೇ ಸ್ಪಾಟ್ ಔಟ್ ಆಗಿದ್ದಾರೆ. ತಕ್ಷಣವೇ ಅವರನ್ನು ಮೇಲೆತ್ತಿದ್ದಾರೆ. ನಿಜವಾಗ್ಲೂ ಕೂಡ ಆ ಮಗನ ಮುಂದೆ ಆ ತಂದೆ ಸಾವನ್ನಪ್ಪಿದ್ದಾರೆ ಅಂತ ಅಂದರೆ ಎಷ್ಟು ದುಃಖ ಆಗಿರಬೇಡ, ಹೆಂಗೆ ಹರಗಿಸ್ಕೊಳ್ತಾರೆ. ಹೊರತೆಗೆದಿದ್ದಾರೆ. ಘಟನಾ ಸ್ಥಳದಲ್ಲಿ ಈಗಾಗಲೇ ಅಲ್ಲಿನ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಈ ರೀತಿ ಅವಘಡ ಸಂಭವಿಸಿದ ತಕ್ಷಣವೇ ಅಕ್ಕಪಕ್ಕದಲ್ಲಿದ್ದಂತಹ ಸ್ಥಳೀಯರೆಲ್ಲರೂ ಕೂಡ ಅಲ್ಲಿಗೆ ಆಗಮಿಸಿ ಅವರನ್ನು ಎತ್ತುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೂ ಕೂಡ ಸಾಧ್ಯ ಆಗಿಲ್ಲ. 20 ಜನರಲ್ಲಿ ಈಗಾಗಲೇ 9 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲೂ ಒಬ್ಬರು ಮಾತ್ರ ಯಾದಗಿರಿಯವರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಹೇಗಾಯ್ತು ಘಟನೆ ಅನ್ನೋ ನಿಖರವಾದ ಮಾಹಿತಿ ಏನಾದರೂ ಸಿಗ್ತಾ ಹೇಗೆ? ಸ್ಟೇಷನ್ ಇದೀಗ ಏನು ಮೃತದೇಹಗಳನ್ನ ಹೊರಗಡೆ ತೆಗೆಯುವಂತ ಕೆಲಸಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಈಗ ಆಲ್ರೆಡಿ 4 ಮೃತದೇಹಗಳನ್ನ ಹೊರಗಡೆ ತೆಗೆದು ಅವ್ರನ್ನ ಮೃತದೇಹವನ್ನ ರಾಜರಾಜೇಶ್ವರಿ ಆಸ್ಪತ್ರೆಗೆ ಸ್ಥಳಾಂತರ ಮಾಡಿರುವಂತದ್ದು. ಮತ್ತೊಂದ್ ಕಡೆ ಇನ್ನ 3 ಮೃತದೇಹಗಳಿಗೋಸ್ಕರವಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು. ಏನು ಕ್ರೇನ್ ಜೆಸಿಬಿ ಮುಖಾಂತರ ಏನು ಅವಶೇಷಗಳ ಅಡಿ ಸಿಲುಕಿರುವಂತಹ ಮೃತದೇಹಗಳನ್ನ ಹೊರಗಡೆ ತೆಗೆಯುವಂತ ಕೆಲಸಕ್ಕೆ ಇದೀಗ ಪೊಲೀಸರ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಮುಂದಾಗಿರುವಂತದ್ದು. ಒಂದ್ ಕಡೆ ಮತ್ತೊಂದ್ ಕಡೆ ಏನು ಇದು ಕಾವೇರಿ ಕ್ರಷರ್ ಏನಿದೆ, ಆ ಕ್ರಷರ್ನ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿ ಇದು ಒಂದು ಕಲ್ಲು ಕ್ವಾರಿ ಇರುವಂತದ್ದು. ಕೆಳಗಡೆ ಕೆಲಸ ಮಾಡ್ತಿದ್ದಂತ ಕಾರ್ಮಿಕರ ಮೇಲೆ ಬೆಳಗ್ಗೆ 7:30 ಸುಮಾರಿಗೆ ಮೇಲಿಂದ ಬಂಡೆ ಜೊತೆಗೆ ಮಣ್ಣು ದೊಡ್ಡ ಪ್ರಮಾಣದಲ್ಲಿ ಬಿದ್ದಂತಹ ಸಂದರ್ಭದಿಂದಾಗಿ ಈ ಘಟನೆ ನಡೆದಿರುವಂತದ್ದು ಈಗ ಗೊತ್ತಾಗ್ತಾ ಇರುವಂತದ್ದು. ಏನೋ ಕೆಳಗಡೆ ಕ್ರೇನ್ ಏನು ಕ್ಯಾಚ್ ಮುಖಾಂತರ ಜೊತೆಗೆ ಒಂದಷ್ಟು ಜನ ಕುಳಿ ಕೆಲಸವನ್ನ, ಕಲ್ಲು ಹೊಡೆಯುವಂತ ಕೆಲಸವನ್ನ ಕೆಳಗಡೆ ಕಾರ್ಮಿಕರು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಮೇಲಿಂದ ಬಂಡೆ ಜೊತೆಗೆ ಮಣ್ಣು ದೊಡ್ಡ ಪ್ರಮಾಣದಲ್ಲಿ ಕುಸಿದಿದ್ದರಿಂದ ಅವರ ಮೇಲೆ ಸಂಪೂರ್ಣವಾಗಿ ಮಣ್ಣು ಮತ್ತು ಕಲ್ಲು ಬಿದ್ದಿದ್ದರಿಂದ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು ಒಂದ್ ಕಡೆ ಇದೆ. ಮತ್ತೊಂದ್ ಕಡೆ 5 ಜನ ಕಾರ್ಮಿಕರು ಹೆಚ್ಚಿನ ಪ್ರಮಾಣದಲ್ಲಿ ಗಾಯಗಳಾಗಿರ್ತವೆ. ಅವ್ರನ್ನ ಕೂಡಲೇ ಆಸ್ಪತ್ರೆಗೆ ಕಳಿಸಿ ಚಿಕಿತ್ಸೆಯನ್ನು ಕೊಡುವಂತ ಕೆಲಸ ಮಾಡ್ತಾ ಇರುವಂತದ್ದು ಒಂದ್ ಕಡೆ ಇದೆ. ಮತ್ತೊಂದ್ ಕಡೆ ಈಗ ಕೇಂದ್ರ ವಲಯ IGP ಗಿರೀಶ್ ಮತ್ತೆ ರಾಮನಗರ SP ಶ್ರೀನಿವಾಸ್ ಕೂಡ ಅವರ ನೇತೃತ್ವದಲ್ಲಿ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ತಾವರೆಕೆರೆ ಪೊಲೀಸರು ಕೂಡ ಈಗಾಗಲೇ ಒಂದು ದೂರನ್ನ ದಾಖಲು ಮಾಡ್ಕೊಂಡಿರುವಂತದ್ದು. ಮೃತ ಏನೋ ಕಾರ್ಮಿಕರೇನಿದ್ದಾರೆ ಅವರು ಬಿಹಾರ ಜೊತೆಗೆ ಕರ್ನಾಟಕದ ಓರ್ವ ಕಾರ್ಮಿಕ ತಮಿಳುನಾಡು ಅಂತೇಳಿ ಈಗ ಗೊತ್ತಾಗ್ತಾ ಇರುವಂತದ್ದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಅವರು ಓಕೆ ಪ್ರವೀಣ್ ಹಾಗೆ ಹೋಲ್ಡ್ ಅಲ್ಲಿರಿ, ಮಾತಾಡಿಸ್ತೀನಿ. ಒಂದು ಕ್ವಾರಿಯಿಂದ ಮತ್ತೊಂದು ಕ್ವಾರಿಗೆ ಬಂದು ಬಿದ್ದಿದೆ ಬಂಡೆ. ಬಸವೇಶ್ವರ ಕ್ವಾರಿಯಿಂದ ಕಾವೇರಿ ಕ್ವಾರಿಗೆ ಬಿದ್ದಿರುವಂತಹ ಬಂಡೆ ಇದು. ಅಕ್ಕಪಕ್ಕದಲ್ಲೇ ಇರುವಂತಹ ಕ್ವಾರಿಗಳು ದುರಂತಕ್ಕೆ ಈಗಾಗಲೇ 9 ಮಂದಿ ಬಲಿಯಾಗಿದ್ದಾರೆ. ಘಟನಾ ಸ್ಥಳದಲ್ಲಿ ತಾವರೆಕೆರೆ ಪೊಲೀಸರಿಂದ ಈಗಾಗಲೇ ಪರಿಶೀಲನೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಸ್ಥಳದಲ್ಲಿ IG ಗಿರೀಶ್ ನೇತೃತ್ವದ ಅಧಿಕಾರಿಗಳು ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ. ಒಂದು ಕ್ವಾರಿ ಏನಿತ್ತು, ಒಂದು ಕ್ವಾರಿಯಿಂದ ಮತ್ತೊಂದು ಕ್ವಾರಿಗೆ ಆ ಬಂಡೆ ಬಂದು ಬಿದ್ದಿದೆ. ತಕ್ಷಣವೇ ಅಲ್ಲಿದ್ದಂತಹ ಕೆಲಸರೇನಿದ್ರು ಕಾರ್ಮಿಕರು, ಅದರಲ್ಲಿ 9 ಮಂದಿ ಈಗಾಗಲೇ ಬಲಿಯಾಗಿದ್ದಾರೆ. ಘಟನಾ ಸ್ಥಳದಲ್ಲಿ ತಾವರೆಕೆರೆ ಪೊಲೀಸರಿಂದ ಪರಿಶೀಲನೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಸ್ಥಳದಲ್ಲಿ ಈಗಾಗಲೇ IG ಗಿರೀಶ್ ನೇತೃತ್ವದ ಅಧಿಕಾರಿಗಳು ತಪಾಸಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಅಂದ್ರೆ ಒಂದು ಕ್ವಾರಿ ಏನಿತ್ತು, ಒಂದು ಕ್ವಾರಿ ಇರುತ್ತೆ, ಅದ್ರ ಪಕ್ಕದಲ್ಲಿ ಮತ್ತೊಂದು ಕ್ವಾರಿ ಇರುತ್ತೆ. ಆ ಕ್ವಾರಿ ಇದ್ದು ಈ ಕ್ವಾರಿ ಮೇಲೆ ಬಿದ್ದಿರೋದ್ರಿಂದ ಬಂಡೆ ಬಿದ್ದಿದೆ. ಅಲ್ಲಿ ಕೆಳಗಡೆ ಏನು ಎಲ್ಲರೂ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಿದ್ರಲ್ಲ, ಸೊ ಹಾಗಾಗಿ ಈ ಬಂಡೆ ಬಿದ್ದಿರೋದ್ರಿಂದ ತಕ್ಷಣವೇ 9 ಜನ ಅಲ್ಲಿ ಸ್ಪಾಟ್ ಔಟ್ ಆಗಿದ್ದಾರೆ. ಈ ಘಟನೆ ತಿಳಿದ ತಕ್ಷಣ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿ. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.